ಇಂದು ವೀರಶೈವ ಸಮಾಜದ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ವೀರಶೈವ ಸಮಾಜದ ಹಕ್ಕೊತ್ತಾಯದ ಒಂದು ನ್ಯಾಯವನ್ನು ಇವತ್ತು ನಾವು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಹೋಗಲೆಂದು ಈ ಒಂದು ಪತ್ರಿಕಾ ಒಂದು ಚರ್ಚೆಯನ್ನು ಇವತ್ತು ನಾವು ಕರೆದಿದ್ದೇವೆ. ವೀರಶೈವ ಲಿಂಗಾಯತ ಸಮಾಜವು ಈ ರಾಜ್ಯಾದ್ಯಂತ ಏನು ಆದಿಕಾಲದಿಂದನೂ ಶಿಕ್ಷಣ, ದಾಸೋಹ ಮತ್ತು ಅದರ ಜೊತೆಗೆ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ರಾಜ್ಯದ ಒಂದು ರಾಜಕೀಯ ಒಂದು ಪದವಿ ಬರಬೇಕಾದ್ರೆ ನಮ್ಮ ಸಮಾಜದ ಒಂದು ಅಪಾರವಾದ ಒಂದು ಶಕ್ತಿ ಬೆಂಬಲದಿಂದ ಈ ಅಧಿಕಾರಕ್ಕೆ ಬಂದಿದೆ. ಇವತ್ತು ನಾವು ಈ ಚರ್ಚಾ ವಿಷಯವನ್ನು ನಿಮ್ಮ ಮುಂದೆ ಏನಕ್ಕೆ ತಂದಿದ್ದೀರ ಅಂದ್ರೆ, ಇವತ್ತು ನಮ್ದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟು ಇವತ್ತು 36 ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿದ್ದೇವೆ. ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸದೆ ಈ ವರ್ಷ ಈ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟಿದ್ದೇವೆ. ಈ ಒಂದು ಹಕ್ಕನ್ನು ನಾವು ಪಡೆಯಲಿಕ್ಕೋಸ್ಕರನೇ ನಮ್ಮ ಸಮಾಜ ಬಹುದೊಡ್ಡ ಸಮಾಜಕ್ಕೋಸ್ಕರನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಈ ಬೇಡಿಕೆಯನ್ನು ಇಟ್ಟಿರ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಸಹ ಅನೇಕ ದಶಕಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕಳಂಕರಹಿತ ಅನೇಕ ಸಾಮಾಜಿಕ ಕಾರ್ಯಗಳು, ಯಾವುದೇ ಒಂದು ಸಮಾಜಕ್ಕೆ ನೋವು ಮಾಡದೆ ಇದುವರೆಗೂ ಕಾಂಗ್ರೆಸ್ಗೆ ಶಿಸ್ತಿನ ಸಿಪಾಯಿ ತರ ನಡೆದುಕೊಂಡು ಬಂದಿದ್ದಾರೆ. ಅವರಿಗೆ ಈ ಒಂದು ಪದವಿ ಕೊಟ್ಟು ಹಾಗೂ ಇದರ ಜೊತೆಗೆ ಇನ್ನ 3-4 ಸಚಿವ ಸಂಪುಟ ದರ್ಜೆಯ ಪದವಿಯನ್ನು ಕೊಡಬೇಕೆಂದು ತಮ್ಮಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ತಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ನಮ್ಮ ರಾಜ್ಯದ ಪ್ರಮುಖ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮುಂಬರುವ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನು ತಮ್ಮ ಮುಖಾಂತರ ತಲುಪಿಸುತ್ತಿದ್ದೇನೆ. ಮುಂದೆ ನಡೆ ಹೇಗಿದೆ ನಿಮ್ದು ಸರ್? ಮುಂದೆ ಆಗಿಲ್ಲ ಅನ್ನೋ ಒಂದು ಈ ನೆಗೆಟಿವ್ನೆಸ್ ನಮ್ಮ ತಾಟಲ್ಲಿ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ 36 ಶಾಸಕರ ಬೆಂಬಲವಿದೆ. ಮುಂದೆ ಈಗ ನಾವು ಅವ್ರಿಗೆ ಅಖಂಡವಾದ ಒಂದು ಬೆಂಬಲ ತೋರಿಸಿದ್ದೇವೆ. ಮುಂದೆ ನಮ್ಮ ಪದವಿ ಕೊಟ್ಟಿಲ್ಲ ಅಂದ್ರೂ ನಾವೇನು ಮತ್ತೆ ನಮ್ಮ ಸಮಾಜದವರೆಲ್ಲ ಒಂದು ಕಡೆ ಚರ್ಚೆ ಮಾಡಿ ಮುಂದಿನ ನಡೆಗಳು ನಮ್ಮ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಅವರ ನಡೆ ಮೇಲೆ ನಿಂತಿರುತ್ತದೆ ಸರ್.